ಅಪೆಂಡಿಕ್ಯುಲರ್ ಮಾಸ್ ಐತಿ. ಏನ್ ಅಪೆಂಡಿಕ್ಯುಲರ್ ಮಾಸ್ ಅಂತ? It's a localization of infection occurring 3 to 5 days after the acute attack of appendix. Is it acute appendicitis? ಅಲ್ಲೇ ಈಗ ನೀನ್ ಇನ್ಫೆಕ್ಷನ್ ಮಾಡಿ ಟ್ರೀಟ್ ಮಾಡ್ಬಿಟ್ಟಿರ್ತೆ ಅನ್ಕೋಪ. ಅದೇ ಇಲ್ಲ ಇನ್ಫೆಕ್ಷನ್ ಹಂಗೆ ಐತೆ ಅನ್ಕೋ, ಅವಾಗ ಏನಾಗುತ್ತಂದ್ರೆ ಈ ಸುತ್ತಮುತ್ತ ಪೆರಿಟೋನಿಯಂ ಎಲ್ಲ ಮಾಸ್ಗಳು ಇರ್ತಲ್ಲ, ಒಮೆಂಟಮ್ ಇಲ್ಲ ಸೀಕಮ್ ಕೊಲಾನ್ ಇವೆಲ್ಲ ಇರ್ತಲ್ಲ, ಇಲಿಯಮ್. ಇದೇ ಮಾಡ್ತಂದ್ರೆ ಅದ್ರ ಮೇಲೆ ಬಂದ್ ಕುಂತು ಬಿಡ್ತದಂತ ಫುಲ್ ಗಟ್ಟಿಗೆ ಹಿಂಗೆ ಒಂದ್ ಕಡೆ. ಅದು ಫುಲ್ ಒಂದ್ ಮುಟ್ಟು ನೋಡಿದ್ರೆ ಮಾಸ್ ತರ ಫೀಲ್ ಆಗುತ್ತಂತ ನನಗೊಂದು. ಇದಕ್ಕಂದ್ರೆ ಏನೈಸಿ, ಇದು ಇನ್ಫ್ಲಮೇಷನ್ ಆಗಿರ್ತದ, ಅಲ್ಲಿಂದ ಒಂದ್ ಸ್ವಲ್ಪ ಫ್ಲೂಯಿಡ್ಸ್ ಗ್ರೀಡ್ ಸೆಕ್ರೆಟ್ ಆಗಿರ್ತಂತ. ಆ ಸೆಕ್ರೆಟ್ ಆಗಿರೋ ಫ್ಲೂಯಿಡ್ ಏನ್ ಮಾಡುತ್ತಂದ್ರೆ ಗ್ಲೂ ಇದ್ದಂಗೆ ವರ್ಕ್ ಆಗುತ್ತಂತ. ಅವು ಸುತ್ತಮುತ್ತ ಇರೋದನ್ನ ಎಲ್ಲ ಅಣಿಸ್ಬಿಡ್ತಂತ ಅಲ್ಲಿ ಜೊತೆಗೆ ಬಂದು ಹತ್ರ ಬಂದು ಗೊತ್ತಿರ್ಬೇಕು. ಯಾವಾಗ ಗೊತ್ತಾಗುತ್ತಂದ್ರೆ ಆಫ್ಟರ್ ಇನ್ಫೆಕ್ಷನ್ 3 to 5 days ಆಫ್ ಅಟ್ಯಾಕ್ ಆಫ್ ಅಕ್ಯೂಟ್ ಅಪೆಂಡಿಸೈಟಿಸ್. ಇನ್ಫ್ಲೇಮ್ಡ್ ಅಪೆಂಡಿಕ್ಸ್ ಏನಾಗುತ್ತೆ ಈಗ ಏನಿರುತ್ತೆ ಮಾಸ್ ಅಂದ್ರೆ ಅಪೆಂಡಿಕ್ಸ್, ಒಮೆಂಟಮ್, ಇಲಿಯಮ್, ಸೀಕಮ್ ಇದೆಲ್ಲ ಸೇರಿ ಮಾಸ್ ಫಾರ್ಮ್ ಆಗುತ್ತೆ. ಈ ಮಾಸ್ ಹೆಂಗಿರುತ್ತೆ ಅಂದ್ರೆ ನೀನು ಮುಟ್ಟು ನೋಡಿದ್ರೆ ಆಬ್ವಿಯಸ್ಲಿ ಟೆಂಡರ್ ಇರ್ತದೆ ಹೊರಗಡೆ. ಓಕೆ, ಮುಟ್ಟು ನೋಡಿದ್ರೆ ಗಟ್ಟಿಗೈತೆ, ವೆಲ್ ಲೋಕಲೈಸ್ ಐತೆ. ಇದು ವರ್ಡ್ ಇಂಪಾರ್ಟೆಂಟ್ ನೋಡು, ಡಿ ನಾಟ್ ಮೂವ್ ವಿತ್ ರೆಸ್ಪಿರೇಷನ್. ಇದು ಕೇಳ್ತಾರೆ, ಅಪೆಂಡಿಕ್ಯುಲರ್ ಮಾಸ್ ನೆವರ್ ಮೂವ್ಸ್ ವಿತ್ ರೆಸ್ಪಿರೇಷನ್. ಓಕೆ, ಇದಕ್ಕೆ ರೆಸನೆಂಟ್ ಇರ್ತದೆ ಅಂದ್ರೆ ಆಬ್ವಿಯಸ್ಲಿ ಇವೆಲ್ಲ ಸೀಕಮ್ ಇಲಿಯಂ ಬಂದ್ಬಿಟ್ರೆ ಅವೆಲ್ಲ ಟ್ಯೂಬ್ಸ್, ಖಾಲಿ ಟ್ಯೂಬ್ಸ್ ಹೆಂಗಿರ್ತಾವ ರೆಸನೆಂಟ್ ಇರ್ತಾವ. ಈ ಫೀವರ್ ಫೀಚರ್ಸ್ ಆಫ್ ಟಾಕ್ಸಿಸಿಟಿ ರೇರ್. ಡಿಡಿಸಿ ಏನೈತಿ ಹೇಳಿ, ಅಲ್ಲಿ ಹತ್ರ ಏನ್ ಬರ್ತೋ ಅದೇ ಹೇಳ್ಬೇಕು. ಅಪೆಂಡಿಕ್ಯುಲರ್ ಮಾಸ್ ಹತ್ರ ಕ್ರಾನ್ಸ್ ಡಿಸೀಸ್ ಬರ್ತದೆ, ಓವರ್ ಅಕ್ಯೂಸ್ಟ್ ಆಗಿರ್ಬೋದು ಫೀಮೇಲ್ಸ್ ಇದ್ದಾಗ, ಕಾರ್ಸಿನೋಮಾ ಸೀಕಮ್ ಇರ್ಬೋದು, ಸೇಮ್ ಅದೇ ದಪ್ಪ ಏನಾದ್ರೂ ಮಾಸ್ ಕಂಡ್ರೆ. ಇನ್ವೆಸ್ಟಿಗೇಷನ್ ಏನ್ ಮಾಡ್ತೀವಿ, ಮೇನ್ ಸೇಮ್ ಇನ್ಫೆಕ್ಷನ್ ಆವಾದ ಅಂತ ಹೇಳಿ TLC, USG ಅಬ್ಡಮನ್ ಇಲ್ಲ CT. ಮಾಡಿದ್ರೆ ಮಾಡ್ಬೋದು, ಎಲ್ಲ ನಡೀತಿದೆ, ಮಾಡ್ಬೇಕು ಒಂದ್ಸಲ ಏನಾದ್ರು ಪೆಟ್ ಸಿಟಿ ಮಾಡ್ಕೋಬೇಕು. USG ಇಂಪಾರ್ಟೆಂಟ್ ಇದೆ ಇದ್ರಾಗ. ಈ ಪೆಟ್ ಸಿಟಿ ಮಾಡಿದ್ರೆ ಈಗ ಆಸ್ಲರ್ ಶೆರ್ನನ್ ರೆಜಿಮ್ ಅಂತ, ಅಲ್ಲಿ ಹೆಂಗ ಆಲ್ಬ್ರೆಡೋ ಸ್ಕೋರಿಂಗ್ ಇಂಪಾರ್ಟೆಂಟ್. ಇಲ್ಲಿ ಆಸ್ಲರ್ ಶೆರ್ನನ್ ರೆಜಿಮ್ ಅಂತ ಇರ್ತೈತಿ. ಆಕ್ಸ್ನರ್ ಶೆರನ್ ರೆಜಿಮ್ ಏನಿಲ್ಲ ಐತಿ, ಶೆರನ್ ರೆಜಿಮ್, ಆಕ್ಸ್ನರ್ ಶೆರನ್ ರೆಜಿಮ್. IV ಫ್ಲೂಯಿಡ್ಸ್, ಆಂಟಿಬಯೋಟಿಕ್ಸ್, ಅನಾಲಿಟಿಕ್ಸ್, ಇವೇ ನಾಲ್ಕು ಯಾವಾಗ್ಲೂ ಚೆಕ್ ಮಾಡ್ಕೊಂತ ಕೊಡ್ಕೊಂತ ಹೋಗ್ಬೇಕು ಅಷ್ಟೇ ನಾವು. ಟೆಂಪರೇಚರ್, BP, ಪಲ್ಸ್. ಓಕೆ, ಇದೆ ಯಾವಾಗ್ಲೂ ತಿರ್ಗಾ ಆಂಟಿಬಯೋಟಿಕ್ಸ್ ಕೊಡ್ತಿರ್ಬೇಕು, IV ಫ್ಲೂಯಿಡ್ಸ್ ಕೊಡ್ತಿರ್ಬೇಕು, ಅನಾಲಿಸಿಸ್ ಕೊಡ್ತಿರ್ಬೇಕು. ಪ್ರೋಗ್ರೆಷನ್ ಹೆಂಗ ಆಗತ್ತಂತ ಚೆಕ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಓಕೆ, ಇನ್ನೊಂದು ಏನಂತಂದ್ರೆ ಒಂದ್ಸತಿ ಅಬ್ಸ್ಟ್ರಕ್ಷನ್ ಜಾಸ್ತಿ ಆಗ್ಬಿಡ್ತು ಅನ್ಕೋ, ಅವಾಗ ಫ್ಲೂಯಿಡ್ ಹೋಗ್ತಿರಲ್ಲ ಅಂತೇಳಿ ಬೇಕಾದ್ರೆ ನಾವು ಆಸ್ಪಿರೇಷನ್ ಮಾಡ್ಕೋಬಹುದು, ನೈಸೋಗ್ಯಾಸ್ಟ್ರಿಕ್ ಆಸ್ಪಿರೇಷನ್ ಅಂತೇಳಿ. ಓಕೆ, ನೋಡ ಅಲ್ಲಿ ಯೂಶಲಿ ಪೇಷಂಟ್ ಇದ್ರೆ ಇವೆಲ್ಲ ಕೊಟ್ಬಿಟ್ರೆ ರೆಸ್ಪಾನ್ಸ್ ಮಾಡ್ಬಿಡ್ತಾನಂತ, ವಿತಿನ್ 3 days ರೆಸ್ಪಾನ್ಸ್ ಮಾಡ್ಬಿಡ್ತಾನಂತ. ಇದಕ್ಕಂತಂದ್ರೆ ಇವೆಲ್ಲ ಕೊಟ್ಬಿಟ್ರೆ ಅದ್ರಷ್ಟೇ ರಿಸಾಲ್ವ್ ಹೋಗುತ್ತಂತ. ಮಾಸ್ ರೆಡ್ಯೂಸ್ ಇನ್ ಸೈಜ್, ಟೆಂಪರೇಚರ್ ನಾರ್ಮಲ್, BP ಪಲ್ಸ್ ನಾರ್ಮಲ್, ಅಪಟೈಟ್ ನಾರ್ಮಲ್ ಆಗುತ್ತಂತ. ಇವೆಲ್ಲ ಆಯ್ತನ್ಕೋಪ, ಇವೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗೋದನ್ಕೋ, ಅವಾಗ ನೀನ್ ಅಪೆಂಡಿಸೆಕ್ಟಮಿ ಮಾಡ್ಬೇಕು. ಇಂಟರ್ವಲ್ ಅಪೆಂಡಿಸೆಕ್ಟಮಿ ಆಫ್ಟರ್ 6 weeks. ಸೊ 3 ಪಾಯಿಂಟ್ಸ್ ಏನ್ ಗೊತ್ತಿರ್ಬೇಕು ನಮ್ಗೆ. ಏನು ಅಂದ್ರೆ ಆಕ್ಸಿನರ್ ಶೆರನ್ ರೆಜಿಮ್ದಾಗ ಒಂದು 4 ಪಾಯಿಂಟ್ ನೋಡ್ಕೋಬೇಕು: ವೈಟಲ್ಸ್, IV ಫ್ಲೂಯಿಡ್ಸ್, ಆಂಟಿಬಯೋಟಿಕ್ಸ್, ಅನಾಲಿಸಿಕ್ಸ್ ಕೊಡ್ಬೇಕು. ಯಾವಾಗ ಕಡಿಮೆ ಆಗ್ತಾ ಇರ್ತದಲ್ಲ ಅವಾಗ ಇಂಟರ್ವಲ್ ಅಪೆಂಡಿಸೆಕ್ಟಮಿ ಮಾಡ್ಬೇಕು ಆಫ್ಟರ್ 6 weeks. ಯಾವಾಗ ನೀನ್ ಆಕ್ಸಿನರ್ ಶೆರನ್ ರೆಜಿಮ್ ಡಿಸ್ಕಂಟಿನ್ಯೂ ಮಾಡ್ತೀವಿ ಅಂತ ಕೇಳ್ತಾರೆ. ಕ್ರೈಟೀರಿಯಾ ಯಾವಾಗ ಸ್ಟಾಪ್ ಮಾಡ್ಬಿಡಕಂತ. ಒಂದು ಮಾಸ್ ಸೈಜ್ ಇನ್ಕ್ರೀಸ್ ಆಗ್ಬಿಡಕತ್ತಪ್ಪ, ಮಾಸ್ ಹೋಗಿ ಆಪ್ಸಿಸ್ ಆಗ್ಬಿಡ್ತು, ಮಾಸ್ ಟಾಕ್ಸಿಕ್ ಆಗ್ಬಿಡ್ತು ಅನ್ಕೋ, ಇಲ್ಲ ಪೇನ್ ಫುಲ್ ಜಾಸ್ತಿ ಆಗ್ಬಿಡ್ತು ಅನ್ಕೋ, ಇನ್ನು ಆಕ್ಸಿನರ್ ಶೆರನ್ ರೆಜಿಮ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಬಿಟ್ಟು ಅಪೆಂಡಿಸೆಕ್ಟಮಿ ಅವಾಗಿಂದ ಅವಾಗ ಮಾಡ್ಬಿಡಕ್ಕೆ. ಸೊ ಆಕ್ಸಿನರ್ ಶೆರನ್ ರೆಜಿಮ್ ಅಂದ್ರೆ ಏನು? ಇವೇ 4: ವೈಟಲ್ಸ್, IV ಫ್ಲೂಯಿಡ್ಸ್, ಆಂಟಿಬಯೋಟಿಕ್ಸ್, ಅನಾಲಿಸಿಕ್ಸ್ ಕೊಡ್ಬೇಕು. ಯೂಶಲಿ ಪೇಷಂಟ್ ರೆಸ್ಪಾನ್ಸ್ ಮಾಡ್ತಾರ. ರೆಸ್ಪಾನ್ಸ್ ಮಾಡಿದ್ರೆ ಇಂಟರ್ವಲ್ ಅಪೆಂಡಿಸೆಕ್ಟಮಿ ಮಾಡ್ಬೇಕು ಆಫ್ಟರ್ 6 weeks. ಈಗ ಯಾವಾಗ ಆಕ್ಸಿನರ್ ಶೆರನ್ ರೆಜಿಮ್ ಯಾವಾಗ ಬರ್ಕೊಂಗಿಲ್ಲ ಹೇಳಿ, ಅದೇ ಮಾಸ್ ಜಾಸ್ತಿ ಆಗುತ್ತೆ, ಅವಾಗ ಸ್ಟಾಪ್ ಮಾಡ್ಬೋದು. ಇಷ್ಟೇ ಅಪೆಂಡಿಕ್ಯುಲರ್ ಮಾಸ್ ಅಂದ್ರೆ.